ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ಶನಿವಾರ, ಕಾರ್ತಿಕ ಮಾಸದ ಶನಿವಾರದ ದಿನ ಸಂಕಷ್ಟಹರ ಚತುರ್ಥಿ ಬಂದಿದೆ. ತುಂಬಾ ವಿಶೇಷವಾಗಿರುತ್ತೆ. ಗಣಪತಿಯನ್ನು ನಾವು ಈ ರೀತಿ ಸಣ್ಣ ಪರಿಹಾರದಿಂದ ಆ ತಂದೆಯನ್ನು ಕೇಳ್ಕೊಳ್ಳೋದ್ರಿಂದ ನಮ್ಮ ಕೆಲಸಗಳು ಬೇಗನೆ ನೆರವೇರುತ್ತೆ. ಅಂದರೆ ಕೆಲಸಗಳಲ್ಲಿ ವಿಘ್ನ ಬರದೆ ನಾವು ವಿಘ್ನ ವಿನಾಶಕನನ್ನು ಪ್ರಾರ್ಥಿಸುವಂಥ ದಿನ ಈ ದಿನ. ವಿದ್ಯಾರ್ಥಿಗಳಾಗಿರಬಹುದು, ದೊಡ್ಡವರಾಗಿರಬಹುದು, ಚಿಕ್ಕವರು ಯಾರೇ ಆಗಿರಬಹುದು, ಗಣಪತಿಯನ್ನು ವಿಶೇಷವಾಗಿ ನಾವು ಪೂಜೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ. ಮನೆಯಲ್ಲಿ ಏನೇ ಕಷ್ಟಗಳಿದ್ರೂ ಕೂಡ ಆ ಕಷ್ಟಗಳಿಗೆ ಅಂತ ಪರಿಹಾರ ಹುಡುಕ್ತಾ ಇರ್ತೀವಲ್ವ. ತುಂಬ ಜನ ಅವರ ದೊಡ್ಡ ದೊಡ್ಡ ಕೆಲಸ ಇರಬಹುದು, ಯಾವುದೇ ಪ್ರಾಜೆಕ್ಟ್ ಇರಬಹುದು, ಅವುಗಳಿಗೆ ಕೈ ಹಾಕಿರ್ತಾರೆ. ಅಂತಹ ಸಮಯಗಳಲ್ಲಿ ಪ್ರತಿ ಬಾರಿ ಕೂಡ ವಿಘ್ನಗಳು ಬರ್ತಾನೆ ಇರುತ್ತೆ. ತುಂಬ ಬೇಸತ್ತೋಗಿರ್ತಾರೆ. ಏನಪ್ಪ ಈ ಕೆಲಸ ಸರಿಯಾಗಿ ಆಗ್ತಾನೆ ಇಲ್ಲ, ಏನು ಮಾಡಬೇಕು ಅಂತಂದ್ಬಿಟ್ಟು. ಅಂತಹವರು ತಪ್ಪದೆ ಗಣಪತಿಯನ್ನು ಈ ರೀತಿ ನೀವು ಕೇಳೋದ್ರಿಂದ, ಅಂದರೆ ಸ್ವಾಮಿಯನ್ನು, ಭಗವಂತನನ್ನು ಕೇಳ್ಕೊಳ್ಳೋದ್ರಿಂದ ಗಣಪತಿ ಸ್ವಾಮಿ ಯಾವಾಗಲೂ ಅಷ್ಟೇ. ಚಿಕ್ಕ ಮಕ್ಕಳು ಯಾರ ಮನೆಯಲ್ಲಿರ್ತಾರೆ ನೋಡಿ, ತುಂಬ ಜನ ಅಕ್ಕ ನಮ್ಮ ಮಕ್ಕಳು ಹಠ ಮಾಡ್ತಾ ಇರ್ತಾರೆ, ವಿದ್ಯೆ ಬುದ್ಧಿ ಸರಿಯಾಗಿ ಅವ್ರಿಗೆ ಹಚ್ಚುತ್ತಾ ಇಲ್ಲ, ಕೇಳ್ಕೊಳ್ಬೇಕು, ಅವ್ರಿಗೋಸ್ಕರ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಗಣಪತಿಗೆ ಯಾವಾಗಲೂ ಅಷ್ಟೇ ಸಂಕಷ್ಟಹರ ಚತುರ್ಥಿಯ ದಿನ ಯಾರು ಉಪವಾಸ ಇರ್ತಾರೆ, ಸಾಧ್ಯ ಆಗುತ್ತೋ ಅವರು ಉಪವಾಸ ಇದ್ಬಿಟ್ಟು ಭಗವಂತನಿಗೆ ನೀವು ಮುಖ್ಯವಾಗಿ ಎಕ್ಕದ ಹೂಗಳು ಇರುತ್ತಲ್ವ, ಅದರ ಮಾಲೆಯನ್ನು ಹಾಕಿ. ತುಂಬ ಚೆನ್ನಾಗಿರುತ್ತೆ. 21 ಗರಿಕೆಯನ್ನು ಭಗವಂತನಿಗೆ ನೀವು ಇಡೋದ್ರಿಂದ ನಿಮ್ಮ ಪ್ರಾರ್ಥನೆ ಅನ್ನೋದು ದೇವರಿಗೆ ಸಲ್ಲುತ್ತೆ. ನಮ್ಮ ಮನೆಯಲ್ಲಿ ವಿಘ್ನಗಳು ಯಾವುದೇ ಕೆಲಸದಲ್ಲೂ ಕೂಡ ಬರದೇ ಇರುತ್ತೆ. ದುಡ್ಡು ಕಾಸು ಅನ್ನೋದು, ಆರ್ಥಿಕ ಸಮಸ್ಯೆಗಳು ಅನ್ನೋದು ಬಗೆಹರಿಯುತ್ತೆ. ತುಂಬ ನೆಮ್ಮದಿಯಾಗಿ ಇರ್ತೀವಿ. ಇದಕ್ಕೆ ಬೇಕಾಗಿರುವಂಥದ್ದು ತುಂಬ ಸರಳ ವಿಧಾನದಲ್ಲೇ ನಾವು ಅರಳಿ ಮರದ ಎಲೆಯನ್ನು ತಗೊಳ್ಬೇಕು. ಅರಳಿ ಮರ ಅಂತ ಹೇಳಿದಾಗ ಆ ಎಲೆಯನ್ನು ನಾವು ತಗೊಂಡು ಬರೋದ್ರಿಂದ ಒಂದು ಪರಿಹಾರದ ಬಗ್ಗೆ ತಿಳ್ಕೊಳ್ಬಹುದು. ಸ್ನೇಹಿತರೆ, ಹಣಕಾಸಿಗೆ ಮುಖ್ಯವಾಗಿ ನಾವು ಸ್ಥಿರವಾಗಿ ನಿಂತ್ಕೊಳ್ಬಹುದು. ಅಂದರೆ ಒಂದೊಂದು ರೂಪಾಯಿಗೂ, ಒಂದೊಂದು ಪೈಸೆಗೂ ಕೂಡ ಕಷ್ಟಪಡ್ತಾ ಇರ್ತೀವಿ. ತಿಂಗಳು ಪೂರ್ತಿ ದುಡ್ದಿರ್ತೀವಿ. ಒಂದು ದಿನ ಸಂಬಳ ಬರುತ್ತೆ. ಆ ಸಂಬಳ ಒಂದು 2-3 ದಿನ ಕೂಡ ನಮ್ಮ ಹತ್ರ ಇರೋದಿಲ್ಲ. ಮತ್ತು ನಾವು ಸಾಲ ಮಾಡಿಕೊಳ್ಳುವ ಒಂದು ಆ ದಾರಿ ಹಿಡಿತೀವಿ. ಇದು ರಿಪೀಟ್ ಆಗ್ತಾ ಇರುತ್ತೆ. ಅಂತಹವರು ಮುಖ್ಯವಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ. ದೇವತಾ ವೃಕ್ಷ ಅಂತ ಹೇಳ್ತೀವಿ. ಈ ಮರವನ್ನು ನಾವು ಯಾರು ಪೂಜೆ ಮಾಡ್ತಾ ಇರ್ತಾರೆ, ದೇವಸ್ಥಾನಗಳ ಬಳಿ ಜಾಸ್ತಿ ಇರುತ್ತೆ. ಅಂತಹ ಮರದ ಹತ್ರ ತಗೊಂಡು ಬರಬಾರ್ದು. ಕೆಳಗಡೆ ಏನಾದರೂ ಬಿದ್ದಿದ್ರೆ ಆ ರೀತಿ ಇರುವಂಥದ್ದನ್ನು ತಗೊಂಡು ಬರಬೇಕು. ಯಾವಾಗಲೂ ಅರಳಿ ಮರದಲ್ಲಿ ಎಲೆಗಳನ್ನು ನಾವು ಕೀಳಬಾರ್ದು. ಇನ್ನು ನಾವು ಪೂಜೆ ಬಗ್ಗೆ ಬಳಸೋದಿಲ್ಲ ಆ ರೀತಿ ಇರುವಂಥ ಜಾಗಗಳ ಹತ್ರ, ಹಳೆ ಮನೆಗಳ ಹತ್ರ ಈ ಥರ ಎಲ್ಲ ಇರುತ್ತೆ. ಅದನ್ನು ನೋಡಿಬಿಟ್ಟು ನಾವು ಆ ಮರಗಳಲ್ಲಿ ಒಂದು ಎಲೆಯನ್ನು ಕೇಳಿಕೊಂಡು ತಗೊಂಡು ಬರಬಹುದು. ಈ ಎಲೆಯನ್ನು ನಾವು ಸಂಪಾದನೆ ಮಾಡ್ತೀವಿ ನೋಡಿ, ಆ ವಿಧಾನ ಕೂಡ ಈ ರೀತಿ ಇದ್ದಾಗ ಆ ಸಂಕಲ್ಪ ಅನ್ನೋದು, ನಾವು ಏನು ಕೇಳ್ಕೊಂಡಿರ್ತೀವಿ ಕೋರಿಕೆ, ಅದು ತುಂಬ ಚೆನ್ನಾಗಿ ನೆರವೇರಿಸ್ಕೊಡುತ್ತೆ. ಸ್ನೇಹಿತರೆ, ಇದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೆ ಗಣಪತಿಗೆ ಮುಖ್ಯವಾಗಿ ಈ ಒಂದು ಎಲೆಯನ್ನು ಸಂಕಷ್ಟಹರ ಚತುರ್ಥಿಯ ದಿನ ತಗೊಂಡು ಬಂದು ಒಂದು ಎಲೆಯನ್ನು ಕ್ಲೀನಾಗಿ ಒರೆಸ್ಬಿಟ್ಟು ಒಂದು ಕೆಂಪು ಬಟ್ಟೆ ಮೇಲೆ ಇಟ್ಕೊಳ್ಳಿ. ಚಿಕ್ಕದಾಗಿ ಕೆಂಪು ಬಟ್ಟೆ, ಒಂದು ಕರ್ಚೀಪ್ ಆಗಲ್ದಷ್ಟಿದ್ರೂ ಕೂಡ ಸಾಕಾಗುತ್ತೆ. ನಾವು ಪೂಜೆ ಎಲ್ಲ ಮಾಡ್ಕೊಂಡಾದಮೇಲೆ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಇದು. ದುಡ್ಡು ಕಾಸು ಸ್ಥಿರವಾಗಿ ನೆಲೆಸಬೇಕು. ಕೋರಿಕೆಗಳು ದೃಢವಾಗಿದ್ದಾಗ ಅದು ನೆರವೇರುತ್ತೆ. ಮನೆಯ ಅಭಿವೃದ್ಧಿ ಅನ್ನೋದು ಚೆನ್ನಾಗಾಗುತ್ತೆ. ಇದನ್ನು ನೀವು ಶ್ರೀಗಂಧ ಇರುತ್ತಲ್ವ, ಅದನ್ನು ಮಿಕ್ಸ್ ಮಾಡಿಬಿಟ್ಟಿದೆ ಈ ರೀತಿ ಸ್ವಸ್ತಿಕ್ಕನ್ನು ಬರಿಬೇಕು. ಸೆಂಟ್ರಲ್ಲಿ ಡಾಟ್ಸನ್ನು ಇಟ್ಬಿಟ್ಟು ಇದನ್ನು ಒಂದು ಬಟ್ಟೆಯಲ್ಲಿ ಇಟ್ಟಿರ್ತೀವಲ್ವ, ಕೆಂಪು ಬಟ್ಟೆಯಲ್ಲಿ ಪ್ಲೇಟಲ್ಲಿ ಇಟ್ಬಿಟ್ಟು ಗಣಪತಿಯ ಸ್ವಾಮಿ ಫೋಟೋ ಅಥವಾ ವಿಗ್ರಹ ಇದ್ದಾಗ ಅದನ್ನು ನೀವು ಸ್ವಾಮಿಯ ಫೋಟೋ ಮುಂದೆ ಇಡಬೇಕು.
ಫೋಟೋ ವಿಗ್ರಹ ಅಂದರೆ ಗಣಪತಿಯದ್ದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ, ಕೇಳ್ಕೊಂಡಿದ್ದೆ ನೀವು ದೇವ್ರ ಮನೆಯಲ್ಲಿ ಈ ಎಲೆಯನ್ನು ಈ ರೀತಿ ಬರೆದುಬಿಟ್ಟು ಇಟ್ಬಿಟ್ಟು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಕಷ್ಟ ಸಮಸ್ಯೆಗಳಿರುತ್ತಲ್ವ ಅವುಗಳನ್ನು ಹೇಳ್ಕೊಳ್ಬೇಕು. ತದನಂತರ ಇದನ್ನು ಹೇಳ್ಕೊಂಡಾದಮೇಲೆ ಒಂದು 10 ನಿಮಿಷ ನೀವು ಆ ಜಾಗದಲ್ಲೇ ಬಿಡಬೇಕಾಗುತ್ತೆ. ಅಂದರೆ ದೇವ್ರ ಮನೆಯಲ್ಲೇ ಬಿಟ್ಟು ಈ ಎಲೆಯನ್ನು ಮತ್ತೆ ಈ ಕೆಂಪು ಬಟ್ಟೆ ನಾವು ಇಟ್ಟಿರ್ತೀವಲ್ವ ಅದನ್ನೇ ಸೇರಿಸಿ ನೀವು ಗಂಟನ್ನು ಕಟ್ಟಬೇಕು. ನಿಮ್ಮ ಪರ್ಸು ಅಥವಾ ನಿಮ್ಮ ಬ್ಯಾಗು, ನೀವು ಕೆಲಸಕ್ಕೆ ಹೋಗುವಂಥವರಾದರೆ, ಅಥವಾ ನೀವು ನಿಮ್ಮ ಮನೆಯಲ್ಲಿ ಒಡವೆಗಳು ದುಡ್ಡು ಇಡುವಂಥ ಜಾಗ ಅನ್ನೋದು ಒಂದು ಜೋಪಾನ ಮಾಡಿರ್ತೀವಲ್ವ, ಆ ಜಾಗದಲ್ಲಿ ಇದನ್ನು ಇಡಬೇಕು. ಈ ಥರ ಇಟ್ಬಿಟ್ಟು ಏನು ಮಾಡಬೇಕು ಅಂದರೆ, ಇದು ಸ್ವಲ್ಪ ದಿನ ನಮ್ಮ ಮನೆಯಲ್ಲಿ ಇದ್ದಾಗ ನಾವು ಏನು ಕೋರಿಕೆಗಳನ್ನು ಕೇಳ್ಕೊಂಡಿರ್ತೀವಲ್ವ ಅದನ್ನು ಪೂರೈಸುವಂಥ ಕೆಲಸ ಮಾಡ್ತಾ ಬರುತ್ತೆ. ಮತ್ತು ಇದನ್ನು ನಾವು ತೆಗಿಬೇಕಂದ್ರೆ ಪೂರ್ತಿಯಾಗಿ ಒಣಗಿಬಿಡಬೇಕು. ಆ ಎಲೆಯನ್ನು ನಾವು ಕೈಯಲ್ಲಿ ತಗೊಂಡಾಗ ಏನಾಗುತ್ತೆ ಅಂದರೆ ಎಲ್ಲವೂ ಒಣಗೋದಾಗ ಪುಡಿ ಆಗುತ್ತೆ. ಆ ಒಂದು ಹಂತಕ್ಕೆ ಬಂದಿರಬೇಕು ಇದು. ಆಗ ಮಾತ್ರ ನಾವು ಅದನ್ನು ತಗೊಂಡೋಗಿದ್ದೆ ಅಷ್ಟೇ ರೆಸ್ಪೆಕ್ಟಾಗಿ ಹರಿಯುವ ನೀರಾಗಿರಬಹುದು ಅಥವಾ ಹಸಿರು ಗಿಡಗಳಾಗಿರಬಹುದು ಆ ಕಡೆ ನಾವು ಹಾಕಬೇಕಾಗುತ್ತೆ ಸ್ನೇಹಿತರೆ. ತುಂಬ ಜನ ಈ ಪರಿಹಾರಗಳನ್ನು ಮಾಡ್ಕೊಂಡಾದ್ಮೇಲೆ ಏನು ಮಾಡ್ತಾರೆ ಅಂದರೆ ಡಸ್ಟ್ಬಿನ್ಗೆ ಹಾಕುವಂಥ ಕೆಲಸ ಮಾಡಿಬಿಡ್ತಾರೆ. ಆ ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದರೆ ನಾವು ನಮ್ಮ ಸಮಸ್ಯೆಗಳನ್ನು, ನಮ್ಮ ಜೀವನದಲ್ಲಾಗುವಂಥ ಏರುಪೇರುಗಳನ್ನು, ಎಲ್ಲ ರೀತಿಯಾದಂಥ ಕಷ್ಟಗಳನ್ನು ನಾವು ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಂಡಿರ್ತೀವಿ. ಅದನ್ನು ಅಷ್ಟೇ ಒಂದು ರೆಸ್ಪೆಕ್ಟಾಗಿ ನಾವು ಅದನ್ನು ಬೀಳ್ಕೊಡ್ಬೇಕು. ಈ ಚಿಕ್ಕ ಕೆಲಸವನ್ನು ಈ ರೀತಿ ಫಾಲೋ ಮಾಡೋದ್ರಿಂದ ನೀವು ಇಟ್ಟ ದಿನದಿಂದನೇ ಒಂದು ಬದಲಾವಣೆ ಅನ್ನೋದು ಪ್ರಾರಂಭ ಆಗುತ್ತೆ. ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸೋದಕ್ಕೆ ಅಭಿವೃದ್ಧಿ ಅನ್ನೋದು ಆಗಮನ ಆಗುತ್ತೆ ನಿಮ್ಮ ಮನೆಗೆ. ನೋಡಿ, ಇಷ್ಟು ಸುಲಭವಾಗಿ ಎಲ್ಲರೂ ಕೂಡ ಸಂಕಷ್ಟಿಯ ದಿನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಗಣಪತಿಯ ಆಶೀರ್ವಾದ ಅನುಗ್ರಹದಿಂದ ನಿಂತಿರುವ ಕೆಲಸಗಳು ಕೂಡ ನಿಮಗೆ ವಿಘ್ನೇಶ್ವರನು ಎಲ್ಲ ರೀತಿಯಾದಂಥ ಕೆಲಸಗಳು ಪೂರೈಸುವಂತೆ ಮಾಡುತ್ತೆ. ಇಷ್ಟೇ ಸುಲಭವಾಗಿ. ಒಳ್ಳೆಯದಾಗಲಿ.